ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈಗ ಗಂಟೆ 1:15 ಮಧ್ಯರಾತ್ರಿ ಕಳೆದಿದೆ. ಫಿಲ್ಮ್ ನೋಡ್ಕೊಂಡು ಬಂದೆವು ನಾವು, ದಿ ಕೇರಳ ಸ್ಟೋರಿ 2 ಅಂತ. ಹಿಂದಿ ಲಾಸ್ಟ್ ಶೋ ನೋಡ್ಕೊಂಡು ಬಂದದ್ದು. ಅದನ್ನು ನೋಡಿದ ಮೇಲೆ ನಮ್ಮೊಳಗೊಂದು ಏನು ಚೇಂಜಸ್ ಆಯಿತು ಅಂತಂದು ಹೇಳಬೇಕಲ್ಲ. ಹಾಗೆ ಆ ಫಿಲ್ಮ್ನ ಎಫೆಕ್ಟ್ ಹೇಗಿರ್ತದೆ ಅಂತ ಹೇಳಬೇಕಲ್ಲ. ಅವತ್ತು ಕೇರಳ ಸ್ಟೋರಿ ಫಸ್ಟ್ ರಿಲೀಸ್ ಆಗುವಾಗ ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ. ಅದು ಯಾವಾಗ ರಿಲೀಸ್ ಆಯಿತು ಅಂತ ಸರಿ ಗೊತ್ತಿಲ್ಲ. ಆದರೆ ಸೆಕೆಂಡ್ ನೋಡಿ ಬಂದೆವು. ಕತೆಗಳೆಲ್ಲ ತುಂಬ ಕೇಳಿದ್ದೇವೆ, ನಮ್ಮ ಹಿಂದೂಗಳ ಮೇಲೆ ಎಷ್ಟು ತೊಂದರೆಗಳಾಗ್ತಾ ಇರ್ತದೆ ಅಂತೇಳಿ ಕತೆಗಳನ್ನೆಲ್ಲ ಕೇಳಿದ್ದೇವೆ. ಅಂದರೆ ನ್ಯೂಸ್ ಕೇಳಿದ್ದೇವೆ, ಫಿಲ್ಮ್ ನೋಡಿರಲಿಲ್ಲ. ಫಿಲ್ಮ್ ಇವತ್ತು ನೋಡಿದ್ದೇವಲ್ಲ, ಅದನ್ನು ನೋಡುವಾಗ ಎಷ್ಟು ಬೇಜಾರಾಗ್ತದೆ ಅಂದರೆ, ನನಗೆ ಸಹ ಒಂದು ಹೆಣ್ಮಗಳಿದ್ದಾಳೆ, ನಾನು ಕೂಡ ಒಂದು ಹೆಣ್ಣು. ಅದು ತುಂಬ ಬೇಜಾರಾಗ್ತದೆ. ಒಂದು ಹೆಣ್ಣನ್ನು ಕೊಚ್ಚಿಕೊಳ್ಳೋದಾಗ್ಲಿ ಅದನ್ನೆಲ್ಲ ಒಂದು ತಂದೆ ತಾಯಿಗಳಾಗಿ ಯಾರು ಕೂಡ ಆ ಸೀನ್ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದರೂ ಕೂಡ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಉಂಟಲ್ಲ, ಇನ್ನೂ ಸಹ ಬುದ್ಧಿ ಬರಲಿಲ್ಲ. ಅವರಿಗೆ ಅದು ಅರ್ಥನೂ ಆಗೋದಿಲ್ಲ. ಯಾಕಂದರೆ ಅವರು ನ್ಯೂಸ್ ನೋಡೋದಿಲ್ಲ ಫಸ್ಟ್ ಆಫ್ ಆಲ್. ಮತ್ತು ಇಂಥ ಫಿಲ್ಮ್ಗಳನ್ನೆಲ್ಲ ನೋಡ್ತಾರಾ ಇಲ್ವ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ದಯವಿಟ್ಟು ಈ ಫಿಲ್ಮನ್ನು ನೋಡಲಿಕ್ಕೆ ಕರ್ಕೊಂಡು ಹೋಗಿ. ಅವತ್ತು ಕೇರಳ ಸ್ಟೋರಿ ಫಸ್ಟ್ ಬರುವಾಗ ನಾನು ನೋಡಲಿಲ್ಲ, ಸೆಕೆಂಡ್ ನೋಡ್ತಾ ಇದ್ದೇನೆ. ನನಗೆ ಫಸ್ಟ್ ಸಹ ನೋಡಬೇಕು ಅಂತ ಇತ್ತು. ನಾನು ನನ್ನ ಮಗಳನ್ನು ಕರ್ಕೊಂಡೋಗಿ ನೋಡಿದ್ದು ಇವತ್ತು. ನಾನು, ನನ್ನ ಹಸ್ಬೆಂಡ್, ಮಗ ಮತ್ತು ಮಗಳು. ಪ್ರತಿ ಹೆಣ್ಣು ಮಕ್ಕಳಿಗೆ, ಟೀನೇಜಲ್ಲಿರುವ ಹೆಣ್ಮಕ್ಳಿಗೆ ಆ ಫಿಲ್ಮ್ ತೋರಿಸಲೇಬೇಕು. ಅವರಿಗೆ ಅಷ್ಟಾದ್ರೂ ಒಂದು ಜ್ಞಾನ ಬರ್ತದ ಅಂತೇಳಿ. ಮತ್ತು ನಾವು ಉಂಟಲ್ಲ, ನಮ್ಮ ಹಿಂದೂ ಧರ್ಮಗಳ ಆಚರಣೆಗಳನ್ನು ಯಾಕೆ ಬಿಡಬಾರ್ದು ಅಂತ ಇದರಲ್ಲೇ ಗೊತ್ತಾಗ್ತದೆ. ಆಚರಣೆ ಮಾಡ್ತಾ ಮಾಡ್ತಾ ಅಟ್ಲೀಸ್ಟ್ ನಾವು ಅಂದರೆ ಹಿಂದುತ್ವವನ್ನು ಪಾಲಿಸ್ತಾ ನಾವು ಮುಸ್ಲಿಮರ ಕಡೆಗೆ ನಮ್ಮ ಮಕ್ಕಳು ಆಕರ್ಷಣೆ ಆಗದ ಹಾಗೆ ನೋಡ್ಕೊಳ್ಬೋದು. ಅವರು ಹೇಗೆಲ್ಲ ನಮ್ಮ ಹಿಂದೂ ಮಕ್ಕಳನ್ನು ಬುಟ್ಟಿಗೆ ಹಾಕ್ಕೊಳ್ತಾರೆ ಅಂತ ಗೊತ್ತುಂಟಲ್ಲ. ಒಂದು ಡೈರೆಕ್ಟಾಗಿ ಒಂದು ಗಂಡು ಬಂದು ಲವ್ ಜಿಹಾದ್ ಮೂಲಕ. ಇನ್ನೊಂದು ಹೇಗಂತ ಹೇಳಿದರೆ ಫ್ರೆಂಡ್ಶಿಪ್, ಹುಡುಗಿರು ಅವರ ಜಾತಿಯ ಹುಡುಗಿರನ್ನು ನಮ್ಮ ಜಾತಿಯ ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಮಾಡಿ ಅದರ ಮೂಲಕ ಅವರ ಕಡೆಗೆ ಹೋಲಿಸಿಕೊಳ್ಳೋದು, ಹೀಗೆ ಮಾಡ್ತಾರೆ. ಅದೆಲ್ಲ ಗೊತ್ತಿದ್ದು ಕೂಡ ಎಷ್ಟೋ ಜನ ಬೀಳ್ತಾರಲ್ಲ, ಅದು ತುಂಬ ನೋವಾಗ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕಷ್ಟ ಇರ್ತದೆ, ಸಮಸ್ಯೆ ಇರ್ತದೆ. ಆದರೆ ಅದರಲ್ಲಿ ಇದು ತುಂಬ ದೊಡ್ಡದು. ಯಾಕಂದರೆ ಇದು ಜೀವನನೇ ಪೂರ್ತಿ ಹಾಳಾಗ್ತದೆ. ಅದು ಒಂದು ಎಚ್ಚರಿಕೆ ಗಂಟೆಯಾಗಿ ಉಂಟಲ್ಲ ನಮಗೆ. ಅದು ತಂದೆ ತಾಯಿಗಳು ಸಹ ನೋಡ್ಬೇಕಾಯ್ತಾ. ಕೆಲವೊಂದು ಸ್ವಲ್ಪ ಹೆದರಿಕೆ ಒಳಗೆ ಹುಟ್ಟುಕೊಳ್ಬೇಕು. ನಮಗೆ ಸಹ ಹೆದರಿಕೆ ಹುಟ್ಟಿಕೊಂಡಿದೆ. ಮಗಳನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೆವು. ಅವಳು ನಿಲ್ತಾನೆ ಅಂತ ಹೇಳ್ತಾಳೆ ಮನೆಯಲ್ಲಿ. ಆಯಿತು ಸರಿ ನಿಲ್ಲು ಅಂತೇಳಿ ನಾವು ಔಟ್ಸೈಡ್ಗೆಲ್ಲ ಹೋಗ್ತಾ ಇದ್ದೆವು. ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಇದ್ದೇನೆ. ಎಲ್ಲಿಗೆ ಹೋಗೋದಾದ್ರೂ ಕರ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ಬಿಟ್ಟು ಹೋಗೋದು ಎಲ್ಲ ಧೈರ್ಯದ ವಿಷಯ ಅಲ್ಲ. ಅವಳಿಗೆ ಮತ್ತೆ ಕೇರ್ಲೆಸ್ ಸಹ, ಬಾಗಿಲೆಲ್ಲ ಹಾಕೋದಿಲ್ಲ. ಹಾಗೆಲ್ಲ ಬಿಟ್ಟು ಹೋಗ್ಬಾರ್ದು. ಯಾರನ್ನು ಸಹ ಈ ಕಾಲದಲ್ಲಿ ನಂಬಲಿಕ್ಕೆ ಆಗೋದಿಲ್ಲ. ನಾನು ಮಗಳ ಹತ್ರ ಹೇಳೋದು ಅಷ್ಟೇ, ನೀನು ಯಾರನ್ನು ನಂಬೇಡ. ಯಾರನ್ನು ನಂಬೇಡ, ನಿನ್ನನ್ನು ಮಾತ್ರ ನೀನು ನಂಬು. ಜೀವನದಲ್ಲಿ ಎಷ್ಟು ಕಲೀಲಿಕ್ಕಾಗ್ತದೆ ಅಷ್ಟು ಕಲಿ ಅಂತ. ಅವರ ಶಾಲೆಯಲ್ಲಿ ನಾವು ಹಾಕಿದ್ದು ಕೂಡ ಶ್ರೀರಾಮ ಶಾಲೆ, ನಮಗೆ ಅದೊಂದು ಬೆಸ್ಟ್ ಶಾಲೆ. ಅಲ್ಲಿ ಕರಾಟೆ ಎಲ್ಲ ಕಲಿಸ್ತಾರೆ. ಹಾಗೆ ಹೆಣ್ಮಕ್ಳು ಉಂಟಲ್ಲ, ಅದೊಂದು ಫೈಟಿಂಗ್ ಎಲ್ಲ ಕಲೀಲೇಬೇಕು. ಯಾಕಂದರೆ ಒಂದು ಗಂಡಸಿನ ಎದುರು ಹೆಣ್ಣು ವೀಕಾಗಿ ಇರ್ತಾಳೆ. ಅವಳಿಗೆ ಅಷ್ಟು ಹೊಡಿಲಿಕ್ಕೆ, ಜಗಳ ಮಾಡಲಿಕ್ಕೆಲ್ಲ ಆಗುದಿಲ್ಲ. ಬಾಯಲ್ಲಿ ಎಷ್ಟು ಬೇಕಾದರೂ ಮಾತನಾಡ್ಬೋದು, ಆದರೆ ಕೈಯಲ್ಲಿ ಶಕ್ತಿ ಇರುವುದಿಲ್ಲ. ಹಾಗಿರುವಾಗ ಕರಾಟೆ ಕಲಿತ್ರೆ ಅವಳು ರಕ್ಷಣೆ ಮಾಡಿಕೊಳ್ಬೋದು. ಆ ನಿಟ್ಟಿನಲ್ಲಿ ಕರಾಟೆ ಬೆಸ್ಟ್. ನನ್ನ ಮಗಳು ಕಲಿತಿದ್ದಾಳೆ, ಅದಕ್ಕೊಂದು ಖುಷಿ ಇದೆ. ಅವರ ಜಾತಿಯಲ್ಲಿ ಒಳ್ಳೆಯವರು ಇಲ್ಲ ಅಂತೇಳಿ ಇದ್ದಾರೆ, ಹಾಗಂತೇಳಿ ನಾವು ಅವರನ್ನು ನಂಬಲಿಕ್ಕಾಗ್ತದೆ? ನಂಬಲಿಕ್ಕಂತೂ ಖಂಡಿತ ಆಗೋದೇ ಇಲ್ಲ. ನಂಬಲಿಕ್ಕೆ ಹೋಗಲೇಬೇಡಿ. ಯಾರು ಮುಖವಾಡ ಹಾಕಿರ್ತಾರೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ನಿಜವಾಗಿ ಮದುವೆಗೆ ಮುಂಚೆ ಅಷ್ಟು ಬಾಡಿ ಗಾರ್ಡ್ ಯಾರು ಇರಲಿಲ್ಲ. ಅಂದರೆ ತಮ್ಮ ಚಿಕ್ಕವನು, ಅಪ್ಪ ಅಷ್ಟಾಗಿ ಸಂಸಾರದೆಲ್ಲ ನೋಡ್ತಾ ಇರಲಿಲ್ಲ. ಆದರೆ ಮದುವೆ ನಂತರ ನಾನು ಹೆಚ್ಚಾಗಿ ಓಡಾಡ್ತಿದ್ದದ್ದು, ಗಂಡ ಇದ್ದೇ ಓಡಾಡ್ತಿದ್ದದ್ದು. ಒಂದು ರೀತಿ ನಂಗೆ ಅದು ಸೆಕ್ಯೂರಿಟಿ ಭಾವನೆಯೇ. ಸೆಕ್ಯೂರಿಟಿಗೋಸ್ಕರನೇ ಹೋಗ್ತಿದ್ದೆ ಅಂತ ನನಗೆ ಈಗೀಗ ಅನಿಸ್ತದೆ. ಅಂದರೆ ಅವರಿದ್ರೆ ಒಂದು ಸೇಫ್. ಹಾಗಂತೇಳಿ ಮಗಳಿಗೆ, ಅಂದರೆ ಮದುವೆಗೆ ಮುಂಚೆ ತುಂಬ ಧೈರ್ಯ ಇತ್ತು. ಎಲ್ಲಿಂದ ಎಲ್ಲಿಗೆ ಸಹ ಒಬ್ಬಳೇ ಹೋಗ್ತಿದ್ದೆ. ಹಾಗೆ ಏನು ತೊಂದರೆ ಇಲ್ಲ, ಹೆದರಿಕೆ ಇಲ್ಲ. ಮದುವೆ ಆಗ್ತಿದ್ದಾಗೆ ಅದೇನೋ ಒಂದು ಭಯ. ಅವರಿದ್ದೇ ಹೆಚ್ಚು ಕಡೆಗೆ ನಾನು ಹೋಗೋದು, ಅದೊಂದು ಸೆಕ್ಯೂರಿಟಿ ಫೀಲ್. ನನ್ನ ಮಗಳಿಗೆ ಸಹ ಇನ್ನು ಹಾಗೆ ಬಿಟ್ಟು ಎಲ್ಲ ಹೋಗಬಾರ್ದು ಅಂತ ಅಂದ್ಕೊಳ್ತೇನೆ. ಅವಳನ್ನು ಅದೇ ನಾನು ಅಂದ್ಕೊಳ್ಳೋದು. ಕೆಲವರು ಕೇಳ್ತಾರೆ, ನಾವು ಎಲ್ಲಿಗಾದರೂ ಹೋದಾಗ, ನೀವು ಮೂವರೇ ಬಂದದ್ದು, ಮಗಳಲ್ಲಿ ಮನೆ ದೇವರು ಇರ್ತಾಳೆ ಮನೆಯಲ್ಲಿ. ಹೌದು, ಅವಳಿರ್ತಾಳೆ, ಅವಳಿಗೆ ಧೈರ್ಯ. ನಮಗೆ ಬಿಟ್ಟು ಬರೆಯೋರಿಗೆ ಸಹ ಧೈರ್ಯ.
ಆದರೆ ಇಂಥ ಫಿಲ್ಮ್ ಎಲ್ಲ ನೋಡಿದ ಮೇಲೆ ಅನಿಸ್ತದೆ ಹಬ್ಬ ಒಂದು ದಿವಸ ಸಹ ಬಿಟ್ಟು ಹೋಗ್ಬಾರ್ದು ಅಂತ ಅನಿಸ್ತದೆ. ಎಷ್ಟು ಡೇಂಜರ್ ಗೊತ್ತಾ, ಸ್ವಲ್ಪ ತಪ್ಪಿದ್ರು ಕೂಡ ಅಂತ. ಮತ್ತು ಪ್ರತಿ ಹಿಂದೂ ಹೆಣ್ಣು ಕೂಡ ಅವರನ್ನು ಇಷ್ಟಪಟ್ಟ, ಆ ಜಾತಿಯನ್ನು ಆ ಧರ್ಮದವರನ್ನು ಇಷ್ಟಪಟ್ಟ ಹೆಣ್ಣು ಹೇಳುದು ಹೇಗೆ ಗೊತ್ತುಂಟ, ನನ್ನ ಹುಡುಗ ಆ ಥರ ಅಲ್ಲ. ಅದೊಂದು ಅದೊಂದು ತುಂಬ ಡೇಂಜರ್ ಡೈಲಾಗ್ ಆಯ್ತಾ. ಅಂದರೆ ಅವ್ರು ಆ ಥರ ಅಲ್ಲ ಅಂತ ಎಷ್ಟು ಬೇಗ ನಂಬಿ ಬಿಡ್ತಾರೆ ಅಂತ. ಅವರ ಕುತಂತ್ರ ಬುದ್ಧಿ ಎಲ್ಲ ಮತ್ತೆ ಅಲ್ಲ ಗೊತ್ತಾಗೋದು, ಹೋದ್ಮೇಲೆ ಜೀವನದಲ್ಲಿ ಎಲ್ಲ ಅನುಭವ ಆದ್ಮೇಲೆ ಎಲ್ಲ ಗೊತ್ತಾಗೋದು. ಫಸ್ಟಿಗೆ ಎಲ್ಲ ಗೊತ್ತಾಗ್ತದೆ, ಅಪ್ಪ ಅಮ್ಮ ಹೇಳುದನ್ನು ಕೇಳುವುದೇ ಅಲ್ಲ ಹೆಣ್ಮಕ್ಳು, ದಾರಿ ತಪ್ಪಾಗಲೇ ಗೊತ್ತಾಗೋದು. ಯಾರನ್ನು ಸಹ ನಂಬಾರ್ದು, ಅದು ಹುಡುಗಿಯರನ್ನು ಸಹ ನಂಬಾರ್ದು. ಹುಡುಗಿಯರು ಅದೇ ಅವರ ಧರ್ಮದ ಹುಡುಗಿಯರು ಬಂದು ಮಾಡೋದು ಅನ್ಯಾಯವೇ. ಫ್ರೆಂಡ್ಶಿಪ್ ಮಾಡಿಸಿ ಮತ್ತೆ ಹಳ್ಳಕ್ಕೆ ತೋಡಿದೆ, ಹಳ್ಳಕ್ಕೆ ಕುರಿ ಬಲಿ. ಒಂದು ಸಲ ಆ ಕಡೆ ಹೋದ ಹೆಣ್ಣು ಮಕ್ಕಳು ಮತ್ತೆ ನಮ್ಮ ಕಡೆ ಬರುವುದೇ ಇಲ್ಲ. ಅವರ ಅಡ್ರೆಸ್ಸೇ ಇಲ್ಲ ಅಂತ ಆಗ್ತದೆ. ನಮ್ಮಲ್ಲಿ ರಾಟ್ರಿಪುರದಲ್ಲಿ ಸಹ ಒಬ್ಳು ಹುಡುಗಿ ಹೋಗಿದ್ಲು, ಶ್ರುತಿ ಅಂತೇಳಿ. ಅವಳದ್ದು ಕತೆ ಏನಾಯ್ತು ಅಂತ ಸಹ ಗೊತ್ತಿಲ್ಲ ನನಗೆ. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಕೇರಳ ಸ್ಟೋರಿ ಫಿಲ್ಮ್ ಅಲ್ಲಿ ನಿಮ್ಮ ಹತ್ತಿರದ ಇದರಲ್ಲಿ ಮಾಲಲ್ಲಿ ಅಥವಾ ಟಾಕೀಸ್ ಎಲ್ಲ ರಿಲೀಸ್ ಆಗಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಅದರಲ್ಲಿ ಸ್ಟೋರಿ ಇದೆ. ಫಸ್ಟ್ ಇದು ನಾನು ನೋಡಲಿಲ್ಲ, ಹಾಗಾಗಿ ನಂಗೆ ಗೊತ್ತಿಲ್ಲ ಇದರಲ್ಲಿ ಸ್ಟೋರಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, 3 ಹೆಣ್ಣು ಮಕ್ಕಳ ಕತೆ. ಒಬ್ಳು ಇದು ರೀಲ್ಸ್ ಮಾಡ್ತಿದ್ಲು, ಅವಳಿಗೆ ರೀಲ್ಸ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿ ಆ ಧರ್ಮದ ಹುಡುಗನನ್ನು ಲವ್ ಮಾಡಿ ಊರು ಬಿಟ್ಟು ಹೋಗಿ ಅಲ್ಲಿ ಆಮೇಲೆ ಅವನ ನಿಜ ಸ್ವರೂಪ ಗೊತ್ತಾಗಿ ಮಗುವಾಗಿ ಸಾಯ್ತಾಳೆ. ಅವಳು ಟ್ರೈ ಮಾಡ್ತಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇವ್ರ ಬಗ್ಗೆ ತಿಳಿಸ್ಬೇಕಂತ, ಅದಾಗೋದಿಲ್ಲ. ಇನ್ನೊಬ್ಳದ್ದು ಕತೆ ತುಂಬ ಭೀಕರ. ಅವಳಿಗೆ ಸಹ ಹಾಗೆ ನಿಜ ಗೊತ್ತಾಗ್ತದೆ, ಲವ್ ಮ್ಯಾರೇಜ್ ಆಗಿ ಆಮೇಲೆ ಗೊತ್ತಾಗ್ತದೆ ಅವನು ಹಿಂದೂನೇ ಅಲ್ಲ ಅಂತ ಗೊತ್ತಾಗ್ತದೆ. ಮದುವೆ ಆದಮೇಲೆ ಅವಳಿಗೆ ಎಲ್ಲರೂ ಬಂದು ಆ ಜಾತಿಯ ಆ ಧರ್ಮದವರು ಎಲ್ಲರೂ ಬಂದು ಇದು ದೇಹ ಇದು ಮಾಡ್ತಾರೆ. ಅದು ತುಂಬ ಭೀಕರ. ಅವಳು ಮಾತ್ರ ಅದರಲ್ಲಿ ಬದುಕಿ ಬರೋದು. ಇನ್ನೊಬ್ಳ ಕತೆ ಎಂತಪ್ಪ, ಇನ್ನೊಬ್ಳು ತುಂಬ ಹುಷಾರಿರ್ತಾಳೆ, ಚುರುಕಿರ್ತಾಳೆ. ಅವಳು ಇದರಲ್ಲಿ ಎಂತ ಪತ್ರಕರ್ತೆಯಾಗಿರ್ತಾಳೇನೋ. ಅವಳು ಡೆತ್ ನೋಟ್ ಎಲ್ಲ ಬರೆದು ಹೇರ್ ಕಟಿಂಗ್ ಎಲ್ಲ ಮಾಡಿ ಸೂಸೈಡ್ ಮಾಡೋದು, ಇಂಥ ಸ್ಟೋರಿ. 3 ಹೆಣ್ಣು ಮಕ್ಕಳ ಸ್ಟೋರಿ ಉಂಟು ಅದರಲ್ಲಿ ಹಾಗೆ. ಮತ್ತು ಲಾಸ್ಟಿಗೆ ಅವರಿಗೆ ಶಿಕ್ಷೆ ಆಗ್ತದೆ ಅನ್ಯಾಯ ಮಾಡಿದವರಿಗೆ. ಆದರೆ ಅದನ್ನು ನೋಡುವಾಗ ನಮಗೆ ಸ್ವಲ್ಪ ಇದು ಜಾಗ್ರತೆ ಬರ್ತದೆ ಲೈಫಿನಲ್ಲಿ. ಹಾಗೆ ಒಮ್ಮೆ ತೋರಿಸಿ, ನಿಮ್ಮ ಮನೆಯಲ್ಲಿರುವ ಹೆಣ್ಮಕ್ಳಿಗೆ ಎಲ್ಲರಿಗೂ ತೋರಿಸಿ ಆ ಫಿಲ್ಮು ಒಳ್ಳೆಯದೇ. ಯಾವ್ಯಾವ ಫಿಲ್ಮ್ ನೋಡೋದಕ್ಕಿಂತ ಈ ಫಿಲ್ಮ್ ಒಂದು ನೋಡಲೇಬೇಕು ಪ್ಲೀಸ್. ಅಷ್ಟೇ, ಇಷ್ಟನ್ನು ಹೇಳಿ ನಾನು ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಬಾಯ್, ಗುಡ್ ನೈಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ.